9 ತರಹದ ಭಕ್ತಿಗಳಲ್ಲಿ ಇದೇನು 11 ದಿನಗಳ ಪರ್ಯಂತ ಆರಂಭದ ದಿನದಂದು ಕೊನೆಯವರಿ ತನಕ ಸರಿಯಾದ ಸಮಯಕ್ಕೆ ಮಹಾಪುರಾಣ ಏನು ಕೇಳ್ತಾ ಇದ್ದೀರಲ್ಲ, ಇದಕ್ಕೆ ಶ್ರವಣ ಭಕ್ತಿ ಅಂತ ಕರೀತಾ ಇದ್ದಾರೆ. ಬಿಡದೆ ಕೇಳುವುದು, ಬಿಡದೆ ಮಾಡುವುದು, ಬಿಡದೆ ಧ್ಯಾನ ಮಾಡುವುದು. ಈ 8 ದಿನಗಳ ಪರ್ಯಂತರವಾಗಿ ತಾವುಗಳು ಅತ್ಯಂತ ಶ್ರದ್ಧೆಯಿಂದ ಅಷ್ಟೇ ಶಾಂತಿಯನ್ನು ವಹಿಸಿಕೊಂಡು ಮನ ಅರಿತು ಬೆರೆತು ಸಿದ್ಧಬೀರಲಿಂಗೇಶ್ವರನ ಪುರಾಣವನ್ನು ಕೇಳ್ತಾ ಇದ್ದೀರಿ. ಸಿದ್ಧಬೀರಲಿಂಗೇಶ್ವರ ಬೆಳ್ಳಿಗಿರಿಯಲ್ಲಿ ನಿನ್ನೆ ಮಾತೃಸ್ವರೂಪಿಣಿಯಾಗಿರುವಂಥ ಮಾಯಕ್ಕ ದೇವಿಗೆ ಪ್ರತಿಜ್ಞೆ ಮಾಡಿದ್ದಾನೆ. ಅಕ್ಕ, ಜೀವನದಲ್ಲಿ ಈ ರೀತಿಯಾಗಿ ಮೋಸ ಮಾಡಿದಂಥ ಆ ಮಹಾಪಾಪಿಯನ್ನ ಅವಮಾನಗೊಳಿಸಿ ಅವನ ಮಗಳನ್ನು ಗೆದ್ದು ತಂದು ಮದುವೆಯಾಗುತ್ತೇನೆ ಅಂಥೇಳಿ. ದ್ವಾಪಾರಯುಗದಲ್ಲಿ ಭಗವಾನ್ ಶ್ರೀಕೃಷ್ಣ ಪರಮಾತ್ಮನಿಗೆ ಅವರ ಸೋದರ ಮಾವ ಕಂಸನೇ ಅವನನ್ನು ಕೊಲ್ಲಬೇಕಂತ ಶತಪ್ರಯತ್ನ ಮಾಡಿದ. ಈ ಒಂದು ಕಾರ್ಯ ಯುಗ ಯುಗ ಪರ್ಯಂತರವಾಗಿ ನಡೆದು ಬಂದುದೇ ಅದು. ಕವರವರ ದೀಪೆಲ್ಲ ಆರಲಿಕ್ಕೆ ಅವರ ಮಾವ ಶಕುನಿನೇ ಕಾರಣ. ವೀರದೇವರನ್ನ ಅವನ ವಂಶನ ಹುರಿಬೇಕಂತ ಶತಪ್ರಯತ್ನ ಮಾಡಿದ ಕಳವಿ ನಾರಾಯಣಗೌಡ ಯಶಸ್ವಿಗೊಳ್ಳಿಲ್ಲ. ಆದ್ದರಿಂದ ಬೀರದೇವರು ಸದ್ಗುರು ಬೀರಲಿಂಗೇಶ್ವರರು ವಿಶ್ವಕರ್ಮನಿಂದ ನಿರ್ಮಾಣ ಮಾಡಿದಂಥ ಅಂತರ್ತೇಜಿಯನ್ನು ತಗೊಂಡು ಆಕಾಶ ಮಾರ್ಗವಾಗಿ ನಗರಿ ಪಟ್ಟಣದ ಹೊರವಲಯದಲ್ಲಿರತಕ್ಕಂಥ ಒಂದು ಮರದಲ್ಲಿ ಅಂತರ್ಗಮನ ತೇಜಿಯನ್ನಿಟ್ಟು ತನ್ನ ರೂಪನ್ನು ಬದಲಾಯಿಸ್ತಾ ಇದ್ದಾನ್ರಿ. ಅವ ಯಾವ ವೇಷ ತಗೋತಾನ ಅಂತಂದರೆ, ಬಳೆ ಇಡಿಸುವಂಥ ಬಳಗಾರಿರ್ತಾರಲ್ರಿ, ಆ ಬಳಗಾರನ ವೇಷವನ್ನು ತಕ್ಕೊಂಡು ಬಹಳ ವೃದ್ಧನಾಗಿ ಮುಪ್ಪಾವಸ್ಥೆಯನ್ನು ತಾಳಿ ಹೆಗಲಿಗೆ ಬಳಿ ಚೀಲ ಹಾಕ್ಕೊಂಡು ಬಾಗಿದ ಬೆನ್ನು ಮಾಡಿಕೊಂಡು
ಗದ್ಗದ ಕಂಠದಿಂದ ನಗರಿ ಪಟ್ಟಣದ ರಾಜಬೀದಿಗಳಲ್ಲಿ ಬಳೆ ವ್ಯಾಪಾರ ಮಾಡುತ್ತಾ ಹೋಗ್ತಾ ಇದ್ದಾನೆ. ಆ ಪಟ್ಟಣದಲ್ಲಿ 4 ದಾರಿಗಳನ್ನು ಕೂಡಿರ್ತಕ್ಕಂಥದ್ದೊಂದು ಸರ್ಕಲ್ ಇತ್ತಂತೆ. ಆ ಕ್ರಾಶಿನೊಳಗೆ ಬಳಿ ಚೀಲ ಇಳಿಸಿ ಅಲ್ಲಿ ಎಲ್ಲರಿಗೂ ಬಳಿ ತೊಡಿಸ್ತಾ ಇದ್ದಾನ. ಬಹಳ ಸುಂದರವಾದಂಥ ಬಳೆಗಳು. ಆ ಬಳಿಕ ಚಲೋ ಚಲೋ ಬಳಿಗಳನ್ನು ತಂದದ್ದು ವಿಚಾರವನ್ನು ಕಳವಿ ನಾರಾಯಣಗೌಡನ ಮಗಳಾಗಿರತಕ್ಕಂಥ ಕನ್ನಿಕಾಮರತಿಗೆ, ಕನಕಾಮಾಲೆಗೆ, ಆಕೆಯ ಸಹಪಾಠಿಯಾದಂಥ ಗೆಳತಿಯಳೊಬ್ಬಳು ಅರಮನೆಯೊಳಗೆ ಹೋಗಿ ಆಕೆನ ಹೇಳಿದ್ಲಂತ, ಕನ್ನಿಕಾ, ನಮ್ಮೂರಲ್ಲಿ ಒಬ್ಬ ಬಳಗಾರ ಬಂದಿದ್ದಾನೆ. ಅವ ಎಂಥ ಬಳಿ ತಂದಾನಂತಂದರೆ ಎಷ್ಟು ಸುಂದರ ಬಳೆಗಳು, ಎಂಥ ಚುಕ್ಕಿಗಳು, ಎಷ್ಟು ಬೇಕಷ್ಟು ಕಲರ್ಗಳು, ಬಣ್ಣ ಬಣ್ಣದ ಬಳೆಗಳು, ಮುತ್ತಿನ ಬಳೆಗಳು, ಕಾಜಿನ ಬಳೆಗಳು, ನಮಗೆ ಯಾವ ಫ್ಯಾಸಿಲಿಟಿ ಬೇಕೋ ಎಲ್ಲ ಥರದ ಬಳೆಗಳನ್ನು ಇಟ್ಕೊಂಡು ಕೂತಿದ್ದಾನೆ. ಅದಕ್ಕೆ ನಿನಗೂ ನಾನು ಬಳಿ ತಂದು ಕೊಡ್ಬೇಕಂತ ಮಾಡಿದ್ದೆ. ಆದರೆ ಏನು ಮಾಡಲಿ, ನಾ ತಂದಿದ್ದು ನಿನ್ನ ಮನಸ್ಸಿಗೆ ಬರ್ತೈತೋ ಅಥವಾ ಇಲ್ಲ ಅಂತ ನಿನಗೆ ಆ ಸುದ್ದಿ ಹೇಳಕ್ಕೆ ಬಂದೀನಿ ಅಂತ ಹೇಳಿಬಿಟ್ಲು. ಕನಿಕಾಮಾಲಿಗೆ ಬಳಗಾರನನ್ನು ಮನೆಗೆ ಕರೆಸ್ಬೇಕು ಅಂಥೇಳಿ ವಿಚಾರ ಮಾಡ್ತಾ ಇದ್ದಾಳೆ. ಆ ಬಳಿಕ ಕೇಳಿದ್ಲು, ತರುಣನೋ, ಮಧ್ಯವಯಸ್ಕಾರನೋ, ಏನು ಇಳಿ ವಯಸ್ಸನೋ, ಇನ್ನು ಮುಪ್ಪಾವಸ್ಥೆಯೋ ಬಳಗಾರ ಅಂತ ಕೇಳಿದ್ಲಕ್ಕೆ. ಕಾರಣ ಆಕೆಯ ಸೋದರ ಮಾವನಾಗಿರತಕ್ಕಂಥ ಬೀರಲಿಂಗೇಶ ಬಂದು ಮಗಳನ್ನು ಒಯ್ತನಂತ ಭಯದಿಂದ 12,000 ಜನರನ್ನು ಕಾವಲಾಗಿ ಇಟ್ಕೊಂಡಿದ್ದ. ಆದ್ದರಿಂದ ಈಕೆ ಕೇಳ್ತಾಳೆ, ಕನಿಕಾಮಾಲೆ ನಾರಾಯಣಗೌಡನ ಮಗಳು ಹೇಗದನವ? ಅಯ್ಯೋ ಹುಚ್ಚಿ, ತರುಣನೂ ಅಲ್ಲ, ಇಡೀ ಮಧ್ಯ ವಯಸ್ಸನೂ ಅಲ್ಲ, ಇಡೀ ವಯಸ್ಸಿನೊಳಗೆ ಅತ್ಯಂತ ಜರಿಜರಿತವಾಗಿರತಕ್ಕಂಥ ವಯಸ್ಸು, ವೃದ್ಧ. ಬಾಯಿಯೊಳಗೆ ಅಲ್ಲಲ್ಲಿ ಒಂದೊಂದು ಹಲ್ಲು ಉಳ್ಕೊಂಡಿದಾವ, ಕೈಯೆಲ್ಲ ನಡಗ್ತಾ ಇದ್ದಾವ. ಅಂತಪ್ಪ ಬಳೆಗಾರ ಅಂತ ಹೇಳಿದ್ಲು. ಹೀಗನಾ? ಹಾಗಾದರೆ ನಮ್ಮ ತಂದೆ ಯಾವುದು ಸಂಶಯ ಪಟ್ಕೊಳ್ಳಲ್ಲ. ನಮ್ಮ ತಂದೆನೇ ಹೇಳಿ ಆ ಬಳಗಾರನನ್ನು ಈ ಮಾಡ್ಯದ ಮೇಲೆ ಹತ್ತಿಸ್ಕೊಂಡು ತರಬೇಕು ಹೇಳಿದ್ಲು. ದಾಸಿಯಳೊಬ್ಬಳು ಬಂದು ನಾರಾಯಣಗೌಡರಿಗೆ, ಪ್ರಭುಗಳೇ, ಒಡೆಯರೇ, ನಮ್ಮ ತಾಯಿಯವರಿಗೆ ಬಳೆಗಳನ್ನು ತೊಟ್ಕೋಬೇಕಂತ ಇಚ್ಛೆಯಾಗಿದೆ ಅಂತ, ನಮ್ಮ ಪಟ್ಟಣದಲ್ಲಿ ಯಾವನೋ ಬಳಗಾರ ಬಂದಿದ್ದಾನಂತ, ಅವನು ಕರ್ಕೊಂಡು ಬರಲಿಕ್ಕೆ ತಾವು ಅಪ್ಪಣೆ ಕೊಟ್ಟರೆ ಈ ಅರಮನೆಗೆ ನಾನು ಕರೆತರುತ್ತೇನೆ ಅಂತ ಹೇಳಿದ್ಲಂತ. ಆ ಬಳಿಕ ನಾರಾಯಣನು ಕೂಡ ಅದನ್ನೇ ಕೇಳ್ತಾ ಇದ್ದಾನೆ. ಹೌದು, ಬಳಗಾರ ಯಾವ ಥರನಾಗಿದ್ದಾನೆ? ತರುಣನೋ, ಮಧ್ಯವಯಸ್ಕಾರನೋ, ಇಡೀ ವಯಸ್ಸೋ, ವಯೋವೃದ್ಧನೋ ಅಂತ ಕೇಳಿದಾಗ ದಾಸಿ ಹೇಳಿದ್ಲು, ಪ್ರಭುಗಳೇ, ಯಪ್ಪ ಒಂದಿನ ಕೇಳಿತಿ ಅವಸ್ಥಾ, ಬಹಳ ಜರಿಜರಿತಾಗಿದ್ದಾನೆ. ಆದರೆ ಬಳೆಗಳ ಮಾತ್ರ ಎಷ್ಟು ಸುಂದರ ಅದಾವರಿ ಅವ್ರ ಬಲ್ಲೆ. ಬಹಳ ಬಳೆಗಾರ ನಾವು ನೋಡೀವಿ, ಆದರೆ ಅವನಂಗ ಬಳೆಗಳು ಯಾರ ಹತ್ರನೂ ಕೂಡ ನಾವು ನೋಡಿಲ್ಲ. ಅದಕ್ಕೆ ತಮ್ಮ ಅಪ್ಪಣೆ ಆದ್ರೆ ಕರ್ಕೊಂಡು ಬರ್ತೀನಿ ಅಂತ ಹೇಳಿದ ಕ್ಷಣ ಗೌಡನ ಅಪ್ಪಣೆ ಆಗ್ತದೆ. ದಾಸಿ ಬಂದು
ಅವನನ್ನು ಕರೆದುಕೊಂಡು ಬರುತ್ತಾಳೆ. ಈಗ ತಾನೇ ಕ್ಷೇತ್ರ ಬಸವಪಟ್ಟಣದ ಪರಮ ಪೂಜ್ಯ ಮರಿಯಪ್ಪ ತಾತನವರ ಆಗಮನ ಆಗಿದೆ. ಎಲ್ಲರೂ ಚಪ್ಪಾಳೆ ತಟ್ಟಿ ಗೌರವಿಸಬೇಕು. ಅವರು ವೇದಿಕೆ ಕೆಳಭಾಗದಲ್ಲಿ ಆಸೀನರಾಗಿದ್ದಾರೆ. ಕಾರ್ಯಕ್ರಮದಲ್ಲೇ ಅವರು ಮೇಲ್ಗಡೆ ಬರ್ತಾ ಇದ್ದಾರೋ ಏನೋ. ಇನ್ನೂ ಒಂದು 10 ನಿಮಿಷ ಪುರಾಣ ನಡೀಲ್ರಿಪ್ಪ, ನಾನು ಬರ್ತೀನಿ ಅಂತ ಅಲ್ಲೇ ಕುತ್ಕೊಂಡಿಲ್ದ ಆಜ್ಞೆ ಮಾಡಿದ್ರು.